ಚಾಲೆಂಜ್ ಮಾತ್ರ ಸ್ವೀಕಾರ ಮಾಡಿದ್ದಾರೆ. ಮತ್ತು ಪಾಪ ಅವರು ಈ ಒಂದು ದೃಷ್ಟಿ ಇಟ್ಟುಕೊಂಡು ನಮ್ಮ ಜಾರಕಿಹೊಳಿ ಸಹೋದರರು ಸಹಿತ ಬನ್ನಪ್ಪ ನೀವು ಮಾಡಿರಿ, ರಾಜಕೀಯ ಇದಕ್ಕೇನಿಲ್ಲ ಸ್ಪರ್ಧೆ ಅನ್ನೋಂಗೆ ಮಾತಾಡಿದ್ರಂತಾಗೆ ಇಲ್ಲಿವರೆಗೆ ಅನೇಕ ಟೀಕಾಕಾರರು ಹಣಬಲ ಸೋಳುಬಲ ಟೀಕೆ ಮಾಡ್ತಿದ್ರು. ಅದಿಲ್ಲಪ್ಪ, ಇಲ್ಲೇ ಪ್ರೀತಿಯಿಂದ ಎಲ್ಲನೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋಂಥ ಮೆಸೇಜ್ ಈ ಮೂಲಕ ಕೊಟ್ಟಂಗೆ ಆಗ್ಯದ. ಒಟ್ಟಾರೆಯಾಗಿ DCC ಬ್ಯಾಂಕಿನ ಈ ಒಂದು ರಾಜಕೀಯ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯಕ್ಕೆ ನಾಂದಿ ಹಾಡ್ತಾ ಇದ್ದಂತ. ಇಲ್ಲಿವರೆಗೆ ನಿಮಗೆ ಈಗ ಸಾಕಷ್ಟು ಹೇಳಿದ್ದು ಅದ, ವಿ ಎಲ್ ಪಾಟೀಲ್ ಕಾಲಕ್ಕೆ ವಿ ಎಲ್ ಪಾಟೀಲ್ ನಡೀತಾ ಇತ್ತು. ನಂತರದಲ್ಲಿ ಉಮೇಶ್ ಕತ್ತಿ ಅವರು ಬಂದರು, ಆ ನಂತರ AB ಪಾಟೀಲ್ ಜೊತೆಗಿದ್ದರು, ನಂತರ ಬೇರೆ ಬೇರೆ ಆದರು. ಅದರ ಪರಿಣಾಮವಾಗಿ ಜಾರಕಿಹೊಳಿ ಅವರು ಸಹಿತ ಗೋಕಾಕನ್ನು ತಮ್ಮ ಕ್ಷೇತ್ರ ಇಟ್ಕೊಂಡು ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಜೊತೆಗೆ ಜನರ ವಿಶ್ವಾಸ ಗಳಿಸಿಕೊಂಡ ಅರಮಾಯಿ ಕ್ಷೇತ್ರದಲ್ಲೇ ಜಮಖಂಡಿ ಕ್ಷೇತ್ರದಲ್ಲೇ ತಮ್ಮದೇ ಅಂತ ಒಂದು ಪ್ರಭಾವವನ್ನು ಬೀರಿಕೊಂಡು ಕಡೆ ಚಿಕ್ಕೋಡಿಯಲ್ಲಿ MP ಆಗಿದ್ದು ನಾವು ನೋಡ್ತಾ ಇದ್ದೀವಿ ಜಾರಕಿಹೊಳಿ ಕುಟುಂಬದವರು. ಇವತ್ತು ಅವರಿದ್ದಂಥವ್ರು ಹುಕ್ಕೇರಿ ಮತ್ತು ಚಿಕ್ಕೋಡಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಪ್ರಬಲ ಮಾಡಿಕೊಂಡಂಗೆ ಸಹಜವಾಗಿ ಕತ್ತಿಯವರಿಗೂ ಸಹಿತ ಮತ್ತು AB ಪಾಟೀಲ್ರಿಗೂ ಸಹಿತ ಇನ್ನುಳಿದವ್ರಿಗೂ ಸಹಿತ ರಾಜಕೀಯ ಅಸ್ತಿತ್ವ ಪ್ರಶ್ನೆ ಬಂದಾಗ ನಾವು ಯಾಕಪ್ಪ ಗೋಕಾಕ ಕ್ಷೇತ್ರದಲ್ಲೇ ಅರಮಾಯಿ ಕ್ಷೇತ್ರದಲ್ಲೇ ನಿಲ್ಲಬಾರದು ಅನ್ನುವಂಥ ಮಾತುಗಳು ಕೇಳಿ ಬರುವ ಸಂದರ್ಭದಲ್ಲ ಈಗ ಕತ್ತಿಯವರು ಎಂಟ್ರಿ ಆಗಿದ್ದು, ಜೊತೆಗೆ ಈ ಗೋಕಾಕನ ಗ್ರಾಮ ದೇವತೆ ಲಕ್ಷ್ಮೀ ದೇವಿಗೆ ಹೋಗಿ ಭೇಟಿಯಾಗಿ ಮಹಾಲಕ್ಷ್ಮಿ ಭೇಟಿಯಾಗಿ ನಾವೇನಿಲ್ಲಪ್ಪ ಇನ್ನೂ ದೂರದ DCC ಬ್ಯಾಂಕಿಂದ ಎಲೆಕ್ಷನ್ನು ಅದಕ್ಕೆ ಸಂಬಂಧ ಇಲ್ಲ, ಸುಮ್ಮನೆ ನಮ್ಮವರು ಬಾ ಅಂತ ಕರೆದಿದ್ರು, ಬಂದಿದ್ದೀನಿ, ಭೇಟಿ ಆಗ್ತಾ ಇದ್ದೀನಿ, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಮಾತಾಡ್ತಾ ಮಗು ಮೈನಾಗ್ತಾ ಇಲ್ಲಿಯ